ಪ್ರತಿಧ್ವನಿ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಇದು ಪ್ರತಿಧ್ವನಿ ಟಿವಿ, ನಿಮ್ಮ ಧ್ವನಿ. ತಪ್ಪದೇ ವೀಕ್ಷಿಸಿ. ನಾವು ತೋರಿಸ್ಬೇಕಾದ್ರೆ ಸರ್ಕಾರ ಯಾಕಿರ್ಬೇಕ್ರಿ? ನಾವು ದುಡ್ಕೊಂಡು ಮಾಡ್ತೀವಿ. ಅವ್ರು ಯಾಕಿರ್ಬೇಕು? ನಾವು ದುಡ್ಕೊಂಡು ನಾವು ಕೇಳ್ಬೇಕಾರ್ರಿ. ನಮಗೆ ಅಂದ್ರಿ ಅವ್ರ ಮನೆ ಸರ್ವೆ ಆಗ್ಯಾವಲ್ರಿ, ಅಲ್ಲಿ ತನಕ ನಿವೇಶನಗಳು ಅನ್ವಯ ಆಗ್ಬೇಕ್ರಿ. ಆಗ ನೀರಾಗ ಬರ್ಬೇಡ್ರಪ್ಪ, ಬಿದ್ದಿದ್ದೀರಿ ಅಂದ್ರೂ ಇಲ್ಲ, ನಮ್ಮ ಕೈಯಾಗ ಅಧಿಕಾರ ಇಲ್ಲ, ನಿಮ್ಗೆ ಏನಾರ ಮಾಡ್ತೀವಿ ಬಂದಿದ್ದೀವಿ ಅಂದ್ರೆ ಕರೆ ಈಗ ನಮ್ಗೆ ಸಂದ್ರ ಸಿಕ್ಕಿಲ್ಲ ಅವ್ರಿಗೆ. ಊರು ಬಿಟ್ಟು ಹೋಗಕ್ಕೆ ಕೂತಾರ ಹೊಳ್ಯಾಗ, ಈಗ ಹೊಳ್ಯಾಗ ಬೆಳಗ್ಗೆ ಕೂತಾರ. ಅದಕ್ಕೆ ನೀವು ಉಳಿಸಿದ್ರೆ ಉಳಿಸು, ಇರ್ಲಿಕ್ಕಂದ್ರೆ ಹೋಗು. ಇಂದು ಮುಧೋಳ ನಗರಕ್ಕೆ ಆಗಮಿಸಿರ್ತಕ್ಕಂಥ ಸಚಿವ ಬೈರೇಗೌಡರು ವಾಹಿನಿಯವರೊಂದಿಗೆ ಸಂಪರ್ಕಿಸಿದಾಗ ಸ್ಥಳೀಯವಾಗಿರ್ತಕ್ಕಂಥ ಸ್ಥಿತಿಯನ್ನ, ಸೇತುವೆಯನ್ನ ಕಂಡು ಈ ಸೇತುವೆಯ ಬಗ್ಗೆ ವಾಸ್ತವಿಕ ಸ್ಥಿತಿಯನ್ನ ಅರಿತು ಮಾತನಾಡಿರ್ತಕ್ಕಂಥ ಬೈರೇಗೌಡ ಹಾಗೆ ತಮ್ಮ ಇಲ್ಲಿರ್ತಕ್ಕಂಥ ಜನರಿಗೆ ಮತ್ತು ರೈತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತು ಆಗಿರುವಂತಹ ಸ್ಥಿತಿಯನ್ನ ನೋಡಿ ಅವರಿಗೆ ಭರವಸೆಯನ್ನು ನೀಡುವುದರ ಮೂಲಕ ರಾಜ್ಯದಲ್ಲಿ ಜುಲೈ ತಿಂಗಳಿನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಜೂನ್ ಜುಲೈ 2 ತಿಂಗಳು ಸೇರಿಸಿದರೆ ನಮ್ಮ ಮುಂಗಾರು ಅವಧಿಯಲ್ಲಿ ಕರ್ನಾಟಕದಲ್ಲಿ ವಾಡಿಕೆಗಿಂತ 26% ಹೆಚ್ಚು ಮಳೆ ಆಗಿದೆ ವಾಡಿಕೆಗಿಂತ. ಆದರೆ ಈ ನಡುವೆಯೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಅತಿ ಕಡಿಮೆ ಮಳೆ ಆಗಿರುವಂಥದ್ದು ಕೂಡ ಇದೆ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಕೊಪ್ಪಳ, ವಿಜಯನಗರ, ವಿಜಯಪುರ ಜಿಲ್ಲೆ, ಇಂಥ ಕಡೆ ಒಂದು 5 ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿದೆ. ಈ ಭಾಗದಲ್ಲಿ ಕೃಷ್ಣಾ ನದಿ, ಘಟಪ್ರಭಾ ಇವೆಲ್ಲವೂ ಕೂಡ ತುಂಬಿ ಹರಿತಾ ಇದ್ದಾವೆ. ಘಟಪ್ರಭಾ ನದಿ ವಾಡಿಕೆ ಪ್ರಕಾರ 50,000 ಕ್ಯೂಸೆಕ್ಸ್ ಆದರೆ ನಮ್ಗೆ ಏನೂ ತೊಂದರೆ ಆಗೋದಿಲ್ಲ. ಆದರೆ ಈಗ 80,000 ಕ್ಯೂಸೆಕ್ಸ್ ಕಳೆದ ಒಂದು 80, 81, 83,000 ಕ್ಯೂಸೆಕ್ಸ್ವರೆಗೆ ಕಳೆದ 4-5 ದಿನದಿಂದ ಜಲಾಶಯದಿಂದ ಬಿಡುಗಡೆ ಮಾಡಿದ್ರಿಂದ ಕೆಲವು ಗ್ರಾಮಗಳಿಗೂ ತೊಂದರೆ ಆಗಿದೆ, ಕೆಲವು ರಸ್ತೆಗಳು ಮುಳುಗಿದ್ದಾವೆ, ಸೇತುವೆಗಳು ಕೂಡ ಮುಳುಗಿರೋದನ್ನು ನಾವು ನೋಡಿದ್ದೇವೆ. ಈಗ ಆಗಿರುವಂಥ ಅತಿ ಮಳೆಯಿಂದ ಸುಮಾರು ಒಂದು ಸದ್ಯದ ಅಂದಾಜು 44,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ ಅಂತ ನಾವು ಅಂದಾಜು ಮಾಡಿದ್ದೇವೆ. ಅದು ಇನ್ನೂ ಜಾಸ್ತಿನೂ ಆಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಕಳೆದ 1 ವಾರದಿಂದ ಈಚೆಗೆ ಹಾನಿ ಜಾಸ್ತಿ ಆಗಿರೋದ್ರಿಂದ ಅದು ಎಲ್ಲ ಜಿಲ್ಲೆಗಳಿಂದ ನಾನು ಮಾಹಿತಿಯನ್ನು ತರಿಸ್ತಾ ಇದ್ದೇನೆ. ಈ ವಾರದ ಅಂತ್ಯಕ್ಕೆ ಅಂತಿಮವಾಗಿ ಎಷ್ಟು ಬೆಳೆ ಹಾನಿ ಆಗಿದೆ ಅಂತಕ್ಕಂಥದ್ದನ್ನು ನಾವು ಪಟ್ಟಿ ಮಾಡ್ತೇವೆ. 44,000 ರಾಜ್ಯದ್ದು ಹೌದು. ನೀರಿನ ಮಧ್ಯದಲ್ಲಿ ಏನಿರುತ್ತೆ ಅನ್ನೋದು ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಇಂಥ ಸಂದರ್ಭದಲ್ಲಿ ಜನ ಎಚ್ಚರಿಕೆಯಿಂದ ಇರಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೇನೆ. ಇನ್ನು ಈ ಬೇಡಿಕೆ ನಿಜ ತಾವು ಹೇಳುವಂಥದ್ದು ಎಲ್ಲರೂ. ಈಗ ನಾನು ದಾರಿಯಲ್ಲಿ 1-2 ಕಡೆ ರೈತರು ನನ್ನನ್ನು ನಿಲ್ಲಿಸಿ ಮಾತಾಡಿದರು. ಅವರು ಕೂಡ ಪಾಪ ಭಾಳ ವಿನಯವಾಗಿ ಒಳ್ಳೆ ಮಾತಿನಲ್ಲಿ ಅವರು ಮನವಿ ಮಾಡೋದು, ನಮಗೆ ವರ್ಷ ಈ ಕೆಲಸ ಬೇಡ, ದಯವಿಟ್ಟು ಶಾಶ್ವತ ಪರಿಹಾರ ಕೊಡಿ ಅಂತ. ಜಿಲ್ಲಾ ಮಂತ್ರಿಗಳು, ನಾನು, DC ಅವರು ಕೂಡ ದಾರಿ ಉದ್ದಕ್ಕೂ 1-1.5 ತಾಸು ಇದೇ ಸಮಸ್ಯೆಯನ್ನು ಚರ್ಚೆ ಮಾಡ್ಕೊಂಡು ಬಂದಿದ್ದೇವೆ. ನಾವು ಮಾತಿನಲ್ಲಿ ಹೇಳಿದಷ್ಟು ಸಲೀಸಿಲ್ಲ, ಅದು ನನಗೆ ಅರಿವಿದೆ. ಆದರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ. ಸುಮಾರು 30-40 ವರ್ಷದ ಬೇಡಿಕೆ ಇರುವಂಥದ್ದು. ನೀವು ಸರ್ಕಾರ ಕೊಡುವಂತ ಬೆಲೆಗೆ ಅಲ್ಲಿ ಭೂಮಿ ಕೊಡಾಕ್ತಾ ಇರಲ್ಲ, ಅದನ್ನ ಒಂದು ಯೋಗ್ಯ ಪರಿಹಾರ ಕೊಡುವಂತ ಕೆಲಸ ಬೇಕಂದ್ರೆ ಅದೇ ಈಗ ಮಿನಿಸ್ಟರ್ ನೆಗೋಷಿಯೇಷನ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು 18 ಎಕರೆ ಏನೋ ಕೊಡ್ಲಿಕ್ಕೆ ಅಲ್ಲೇ ಮುಂದೆ ಬಂದಿದ್ದಾರೆ ಅಂತ ನಾನು ಹೇಳಿದ್ದು. ಮಿರ್ಜಿ ಗ್ರಾಮದ ಉದಾಹರಣೆ ಕೊಟ್ಟಿದ್ದು. ನೋಡೋಣ, ಒಂದು ನೆಗೋಸಿಯೇಷನ್ ಮಾಡ್ತೇವೆ ಮಂತ್ರಿಗಳ ನೇತೃತ್ವದಲ್ಲಿ. ರೈತರು ಸ್ವಲ್ಪ ಈಗ ನಮಗೂ ನಾರ್ಮ್ಸ್ ಇರುತ್ತಲ್ಲ, ತೀರಾ ನಾರ್ಮ್ಸ್ ಬಿಟ್ಟು ಹೋಗ್ಲಿಕ್ಕೂ ಆಗೋದಿಲ್ಲ, ಪ್ರಶ್ನೆ ಮಾಡುವಂಥದ್ದೆಲ್ಲ ಇರುತ್ತೆ. ಆದರೂ ಕೂಡ ಮಂತ್ರಿಗಳ ಸಹಕಾರದಿಂದ ಏನೋ ಒಂದು ನೆಗೋಸಿಯೇಷನ್ ಕೆಲಸ DC ಅವರು ಮಾಡ್ತಾ ಇದ್ದಾರೆ. ನಾನು ಅವ್ರ ಜೊತೆಗೆ ನಿಂತು ಅದನ್ನು ಪರಿಹಾರ ಮಾಡ್ತೇವೆ. ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಭೂಮಿ ಕಳ್ಕೊಳ್ಳೋರು ಅವ್ರ ಕಷ್ಟ ನಾನು ಇಲ್ಲ ಅಂತ ಹೇಳೋದಿಲ್ಲ, ಅವ್ರ ಬಗ್ಗೆ ನಮಗೆ ಸಹಾನುಭೂತಿ ಇರಲೇಬೇಕು. ಆದರೂ ಕೂಡ ಇದು ಮನೆಗಳಿಗೆ ಆಗಿರೋದ್ರಿಂದ ಮಾನವೀಯತೆ ದೃಷ್ಟಿಯಿಂದ ಸಹಕಾರ ಕೊಡಬೇಕು ಅಂತ ಅವರಲ್ಲಿ ನಾನು ಮನವಿ ಮಾಡ್ತೇನೆ. ಸಂಪರ್ಕಕ್ಕೆ ಇದು ಮುಧೋಳ ಕ್ಷೇತ್ರ ಯಾವತ್ತೂ ಸಚಿವ ಸ್ಥಾನದಿಂದ ವಂಚಿತ ಆಗಿಲ್ಲ. ಸುಮಾರು ಯಾರಿದೆ, ಯಾವುದೇ ಪಕ್ಷ ಇರಲಿ, ಎಲ್ಲರೂ ಸಚಿವರಾಗಿದ್ದೀರಿ. ದಯವಿಟ್ಟು ಈ ಬಡ ಜನತೆಗೆ ನಿಮಗೆ ಯಾವ ಸಚಿವರು ಇದ್ದರೂ ಕೂಡ ಇದಕ್ಕೆ ಯಾಕೆ ನೀವು ಅದಕ್ಕೆ ಒತ್ತುವರಿ ಇದಕ್ಕೆ
ಡೆವಲಪಿಂಗ್ ನೀವು ಆಧಾರ ಕೊಟ್ಟಿಲ್ಲ ಅಂತ ನಾ ಕೇಳ್ತಾ ಇದ್ದೀನಿ. ಕಾಳಜಿಗೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ, ನಾನು ಆ ಕಡೆ ಗಮನ ಹರಿಸ್ತೀನಿ. ದಯವಿಟ್ಟು ಸರ್ ಈ ಯಾವುದೇ ಪರಿಸ್ಥಿತಿ ಒಳಗೆ ಈ ನಿಮ್ಮ ಅವಧಿ ಒಳಗೆ ಇದು ಪೂರ್ಣ ಶಿಫ್ಟ್ ಆಗ್ಬೇಕಂತ ನಾನು ನಿಮ್ಮಲ್ಲಿ ಸಾರ್ವಜನಿಕ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲವೂ ಮಾಡ್ಯಾರ. ರೈಟ್ ಸರ್. ಪ್ರವಾಹದಿಂದ ಸಂಕಷ್ಟಕ್ಕೆ ಒಳಗಾದ ಜನರಿಗೆ ನಿರಂತರವಾಗಿ ಪ್ರತಿಧ್ವನಿ ವಾಹಿನಿಯ ತಂಡ ಬೆನ್ನೆಲುಬಾಗಿ ನಿಂತು ಅವರ ಅಳಲನ್ನು ಕೇಳುವಂಥ ಒಂದು ಪ್ರಯತ್ನ ನಿರಂತರವಾಗಿ ಮಾಡುತ್ತಾ ಬಂದಿದೆ. ಹಾಗೆ ಸ್ಥಳೀಯರು ಕೂಡ ಹಾಗೆ ಸಚಿವರು ಕೂಡ ಈ ಒಂದು ಸ್ಥಿತಿಯನ್ನು ಮತ್ತು ಇಲ್ಲಿರುವಂಥ ವ್ಯವಸ್ಥೆಯನ್ನು ಕಂಡರೂ ಕಾಣದ ಹಾಗೆ ಹೊರಟು ಹೋದ ಸ್ಥಿತಿ ನಿಮಗೆ ಎದ್ದು ಕಾಣುತ್ತದೆ. ಹಾಗೆ ಅವರನ್ನು ಸಂಕಷ್ಟಕ್ಕೆ ಒಳಗಾದ ಜನರಿಗೆ ಅವರನ್ನು ಸ್ಪಂದಿಸದೆ ಹಾಗೆ ಹೊರಟು ಹೋಗುವ ಸ್ಥಿತಿ ನಿಮಗೆ ಕಣ್ಣೆದುರಿಗೆ ಕಾಣ್ತಾ ಇದೆ. ಇದನ್ನೆಲ್ಲವನ್ನು ನೋಡಿದಾಗ ಕಳೆದ 30-35 ವರ್ಷಗಳಿಂದ ನಿರಂತರವಾಗಿ ಪ್ರವಾಹ ಬಂದಾಗ ಇದೇ ಪರಿಸ್ಥಿತಿ ಮತ್ತೆ ಮರುಕಳಿಸುತ್ತಲೇ ಇರ್ತದೆ. ಹಾಗಾದರೆ ಇಂಥ ಒಂದು ಪರಿಸ್ಥಿತಿಯನ್ನು ಶಾಶ್ವತವಾಗಿ ಒಂದು ನೆಲೆಯನ್ನು ಶಾಶ್ವತವಾಗಿ ಅವರಿಗೆ ಬದುಕನ್ನು ಒಂದು ಗೂಡನ್ನು ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಮಾಡುವಲ್ಲಿ ಎರಡೂ ಸರ್ಕಾರಗಳು ಕೂಡ ಇಲ್ಲಿ ಎರಡೂ ಸರ್ಕಾರಗಳು ಕೂಡ ಇಲ್ಲಿ ವಿಫಲವಾಗಿದೆ ಎಂಬುದನ್ನು ಎದ್ದು ಕಾಣುತ್ತಿದೆ. ಹಾಗೆ ಸ್ಥಳೀಯರು ಈ ವಿಚಾರದ ಬಗ್ಗೆ ತಮ್ಮ ವಿಚಾರಗಳನ್ನು ಏನು ಹೇಳುತ್ತಾರೆ ಎಂಬುದನ್ನು ಬನ್ನಿ ನೋಡೋಣ. ನಮ್ಮದು ಕುಂಬಾರಗಲ್ಲಿ ಏನೈತೆ ಕಮ್ಮಿ ಅಂದರೆ ಒಂದು 30-40 ವರ್ಷದಿಂದ 2 ವರ್ಷ 3 ವರ್ಷಕ್ಕೊಮ್ಮೆ ಇಲ್ಲಿ ಪ್ರವಾಹ ಬರ್ತೈತಿ. ಸಾರ್ವಜನಿಕರಿಗೆ ಸಾಕಷ್ಟು ಹಾನಿ ಆಕೈತಿ. ಆದರೂ ಮೊದಲಿನ ಶಾಸಕರು ಏನು ಸರಿಯಾಗಿ ಕ್ರಮ ಕೈಗೊಳ್ಳಿಲ್ಲ. ಅವರು ನೀರಾವರಿ ಮಂತ್ರಿ ಇದ್ದರು. ಅವ್ರು ಏನು ಬೇಕಾದ ಕ್ರಮ ತೊಗೊಂಡು ಇಲ್ಲಿ ಎಲ್ಲ ಮನೆ ಜನರಿಗೆ ಸೌಲಭ್ಯ ಕಲ್ಪಿಸ್ಕೊಳ್ಬೇಕಾಗಿತ್ತು. ಆದರೂ ಅವರು ಇದನ್ನು ಮಾಡಿಲ್ಲ. ಈಗ ಇವರು ಆಶ್ವಾಸನೆ ಕೊಡ್ತಾರೆ. ಆಶ್ವಾಸನೆಯಿಂದ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗತೈತಿ. ಅದರ ಸಂಬಂಧ ಈ ಸರ್ಕಾರ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟು ಇದು ಕುಂಬಾರಗಲ್ಲಿ ಸ್ಥಳಾಂತರ ಮಾಡಿ ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು ಅಂತ ಇಲ್ಲಿ ಜನರ ಬೇಡಿಕೆ ಇದೆ. ಹೆಂಗಂದ್ರೆ ನೀರು ಬರ್ತಾವೆ. ನೀರು ಈಗ ಬಂದಾಗ ಎಲ್ಲರೂ ಈಗ ಬಂದ ಪೈಖಾನೆ ಹಚ್ಚೋದು ಎಲ್ಲ ಈಗ ಮಾಡಿದ್ರೆ ಇನ್ನು ಹೇಳಿ ಹೋಗಿಬಿಡ್ತಾರೆ. ಇನ್ನು ಹೊಳ್ಳಿ ಬರ್ತಾರಿಲ್ಲೋ ಗೊತ್ತಿಲ್ಲ ನಮಗೆ. ಶಾಶ್ವತ ಪರಿಹಾರ ಅನ್ನೋದು ಬೇಕು. ಸುಮ್ಮನೆ ಏನಾಗೈತಿ ನಾಟಕ ಆಗೈತಿ. ಇದು ಒಮ್ಮೆ ಬರೋದು ಒಮ್ಮೆ ಹೇಳಿ ಹೋಗೋದು ಅದು ಬೇಡ ನಮಗೆ. ಒಮ್ಮೆ ನಮ್ಗೆ ಶಾಶ್ವತ ಪರಿಹಾರ ಎಲ್ಲರ ಮನೆ ಕೊಟ್ಟ ಇಲ್ಲ ಇಲ್ಲಿದ್ದು ಎಲ್ಲ ಶಿಫ್ಟ್ ಮಾಡಿ ನಮ್ದು ಏನು ಈ ಮನೆಗೆ ಏನು ಇದಾಕತ್ಲಿ ಅಟ್ ನಮ್ಗೆ ಇದನ್ನು ಕೊಟ್ಟರೆ ಹೊರಗೆ ಹಾಕ್ಲಿ. ಒಂದು ಸುಮ್ಮನೆ ಏನು ಮಾಡ್ತಾರೋ ನೀರು ಬಂದಾಗ ಅಟ್ ಬರ್ತಾರೋ ನಡ್ರಿ ಗಂಜಿ ಕೇಂದ್ರ. ನಮ್ಗೆ ಊಟ ಉಪಚಾರ ಏನೂ ಬೇಡ. ನಮಗೇನೂ ಕಮ್ಮಿ ಇಲ್ಲ. ನಾವೆಲ್ಲ ಊಟ ಮಾಡ್ತೀವಿ, ಎಲ್ಲ ಉಣ್ತೀವಿ, ಶಕ್ತಿ ಐತಿ, ದುಡಿತೈತಿ. ದುಡಿದು ನಾವೆಲ್ಲ ಉಣ್ತೀವಿ. ಸುಮ್ಮನೆ ನೀವು ಟಾರ್ಚರ್ ಕೊಟ್ಟು ಇಲ್ಲಿಂದ ಎಬ್ಸಿ ಗಂಜಿ ಕೇಂದ್ರನಾಗ ಹೋಗಿದ್ದು ಬೇಡ ನಮಗೆ. ಅದು ಅವಶ್ಯಕತೆನೂ ಇಲ್ಲ. ಇನ್ನು ಮತ್ತೆ 2 ತಿಂಗಳು ಮಳೆ ಹೊಳಿ ಬರ್ತೈತೆ. ಅವಾಗ ಏನು ಮಾಡೋರು ಮತ್ತೆ ಅವಾಗ ಗಂಜಿ ಕೇಂದ್ರ ಅದ ಕತಿ. ಆ ಕತಿ ಅನ್ನೋದು ಬ್ಯಾಡ್ ಆಗೈತೆ ನಮಗೆ. ಇನ್ನು ಏನಾರು ಕೊಡಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇಲ್ಲಿಂದ ಮುನ್ಸಿಪಾಲ್ಟಿಗಾರ ಹೋಗ್ತೀವಿ. ಇಲ್ಲಿಗೆ ಬೆಂಗಳೂರವರೆಗೂ ಹೋಗಕ್ಕೆ ನಾವು ರೆಡಿ ಇದೀವಿ ನಮ್ಮ ಓಣ್ಯಾನ ಮಂದಿನ. ಯಾಕಂದ್ರೆ ಇಲ್ಲಿಗೆ ನಮಗೆ ಮಿಕ್ಕಿ ಬಂದತ್ತಿದ. ಇಟ್ಟು ನೀರು ಬರೋದು ಇದು ಅನುಕೂಲ ಆಗೋದು. ನಾವೆಲ್ಲರೂ ಸ್ವಂತ ಖರ್ಚು ಹಾಕೊಂಡು ನಾವು ಬೆಂಗಳೂರಿಗೆ ಹೋಗಿ ಕುಂಡಿರ್ತೀವಿ ಧರಣಿಗೆ ವಿಧಾನಸೌಧ. ಪ್ರವಾಹ ದಿನೇ ಯಾವ ರೀತಿ ಹೆಚ್ಚಾಗ್ತಿದೆ, ಕ್ಷಣಕ್ಕೂ ಯಾವ ರೀತಿಯಾಗಿ ಹೆಚ್ಚಾಗ್ತಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈಗ ನಾವು ಆ ಬ್ರಿಡ್ಜ್ ಮೇಲೆ ಇರುವಂಥ ದೃಶ್ಯವನ್ನು ಈಗಾಗಲೇ ನಿಮಗೆ ನಾನು ತೋರಿಸಿದ್ದೀನಿ. ಈ ನೀರು ಈಗಾಗಲೇ ಪ್ರವಾಹ ಉಕ್ಕಿ ನಮ್ಮ ಮುಧೋಳದ ಮಧ್ಯಭಾಗದೊಳಗೆ ಇವತ್ತು ಈ ಒಂದು ಗಾಂಧಿ ಸರ್ಕಲ್ ಹಾಗೆ ಇಲ್ಲಿರ್ತಕ್ಕಂಥ ಕುಂಬಾರ ಓಣಿ ಹಾಗೆ ಇಲ್ಲಿರ್ತಕ್ಕಂಥ ಭಾಗ ರಾಜ್ಘಾಟ್ ಇಲ್ಲಿ ನೋಡ್ತಾ ಇದ್ದೀನಿ. ನನ್ನ ಹಿಂದ್ಗಡೆ ಇರ್ತಕ್ಕಂಥದ್ದು ಇದು ರಾಜ್ಘಾಟ್ ಅಂತಕ್ಕಂಥದ್ದು. ಇದು ರುದ್ರಭೂಮಿ, ಇದು ಹಿಂದೂ ರುದ್ರಭೂಮಿ. ಈ ಒಂದು ರುದ್ರಭೂಮಿ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ. ಅಂದರೆ ನದಿಯ ಪಕ್ಕದಲ್ಲಿರ್ತಕ್ಕಂಥ ರಾಜ್ಘಾಟ್ ಇದು ಉಕ್ಕಿ ಈಗಾಗಲೇ ಊರಿನ ಒಳಗೆ ಪ್ರವೇಶ ಮಾಡ್ತಾ ಇರುವ ದೃಶ್ಯವನ್ನು ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ, ನೋಡ್ಬೋದು. ಮುಧೋಳ ನಗರದ ಈ ಮಧ್ಯಭಾಗದಲ್ಲಿರ್ತಕ್ಕಂಥ ಸ್ಥಳೀಯರ ಪರಿಸ್ಥಿತಿ ಏನಾಗಿದೆ ಅಂದರೆ ಅಯೋಮಯವಾಗಿದೆ. ಇವತ್ತು ವಿಚಾರ ಮಾಡಿರಿ, 2019ರಲ್ಲಿ ಬಂದಂಥ ಒಂದು ಪ್ರವಾಹ ಸಂಪೂರ್ಣವಾಗಿ ಇಡೀ ಮುಧೋಳ ನಗರದ ಈ ಭಾಗವನ್ನು ಈಗಾಗಲೇ ಮುಳುಗಿ ಹೋಗಿತ್ತು. ಅಂಥ ಪರಿಸ್ಥಿತಿ ಒಳಗೆ ಜನರಿಗೆ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ನಾಯಕರು ಏನು ಹೇಳಿದ್ರು ಅಂದರೆ 6 ತಿಂಗಳ ಮಟ್ಟ ನಿಮ್ಗೆ ಅವಕಾಶ ಕೊಡ್ರಿ, ನಾವೆಲ್ಲ ನಿಮ್ಗೆ ಮನೆಗಳನ್ನು ಕಟ್ಟಿಸ್ಕೊಡ್ತೀವಿ ಅನ್ನುವಂಥ ಮಾತನ್ನು ಮಾತಾಡಿದ್ರಂತ. ಈಗ ಜನ ಎಷ್ಟು ಆಕ್ರೋಶ ಭರಿತರಾಗಿದ್ದಾರೆ ಅನ್ನೋದನ್ನು ನಾವು ಅವ್ರ ಕಡೆಯಿಂದ ಮಾತಾಡ್ಸೋಣ, ಅದನ್ನು ತಿಳ್ಕೊಳ್ಳೋಣ. ಇಲ್ಲಿ ಸ್ಥಿತಿ ಅಮರ, ತಾವು ಎಷ್ಟು ವರ್ಷದಿಂದ ಈ ಜಾಗದೊಳಗೆ ತಾವು ವಾಸ ಮಾಡ್ತಾ ಇದ್ದೀರಿ? ನಾವು 6 ತಿಂಗಳತ್ತೇಳಿ ನಮ್ಗೆ 6 ವರ್ಷ ಆತ್ರಿ ಕೊಟ್ರಿ. 6 ವರ್ಷ ಆದ್ರೂ ನಮ್ಗೆ ಯಾವ್ದು ಪರಿಹಾರ ಕೊಡುವಲ್ರಿ. ನಮಗೆ ಈಗ ಪರಿಹಾರ ಏನಂದ್ರೆ ನಮ್ಗೆ ಸೂತವಾದ ನಮ್ಗೆ ಸ್ವತ್ತ ಅನ್ನುವಂತ ನಮ್ಗೆ ಜಾಗ ಬೇಕ್ರಿ. 6 ತಿಂಗಳತ್ತೇಳಿ ಕೊಟ್ರಲ್ರಿ, ಯಾರು ಬರ್ಲಿಲ್ರಿ ನಮ್ಗೆ. ನಾವು 40 ವರ್ಷದಿಂದ ಅಲ್ಲಿತೀವ್ರಿ. ರೋಡ್ಗೆ ತೆಗದಿಲ್ಲೇ ಬರೀ 6 ತಿಂಗಳು ಇರ್ರಿ, ನಿಮ್ಗೆ 6 ತಿಂಗಳದಾಗ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ಯಾರು ಒಬ್ರು ಬರ್ಲಿಲ್ರಿ. ಜಾಧವ್ ಸರ್ ತೆಗೆದು ಹೋಗ್ದಾರ್ರಿ ನಮ್ನ. ಯಾರು MLA ಬರ್ಲಿ, ಎಲ್ಲ ಕೇಳಕ್ ಹೋಗಂತ್ಲಿ ಎಲ್ಲರ ಜಾಗ ತೋರಿಸ್ತೀವಿ
ವರ್ಷದ್ರಿಗೆ ಕೊಡ್ತೀವಿ ಅಂತಾರೆ. ನಾವು ಜಾಗ ತೋರಿಸ್ಬೇಕಾದ್ರೆ ನಾವೆಲ್ಲಿ ತೋರಿಸ್ತೀವಿ? ನಾವು ತೋರಿಸ್ಬೇಕಾದ್ರೆ ನಾವು ತೋರಿಸ್ಬೇಕು. ನಾವೇ ಚಿಕ್ಕ ಚಿಕ್ಕ ಮಕ್ಕಳ ತಗೊಂಡಿಲ್ಲ ಎಲ್ಲಾರು ಹೆಂಗ್ ನಾವು ವಾಶ್ ಮಾಡ್ಬೇಕ್ರಿ? ದೊಡ್ಡ ದೊಡ್ಡ ಹುಳ ಬರ್ತಾವ, ಉಪ್ಪಿ ಬರ್ತಾವ. ಈಗ ಸದ್ಯ ಇಲ್ಲ ಹೆಣ ಸುಡಾಕ್ತಾರ. ನಾವ್ ಏನಂತ ಮಾತಾಡ್ಬೇಕ್ರಿ? ಒಂದ ದಿವಸ ವಯಸ್ಸಾದಾರ ತಾಯಿಗಳದಾರ ನಾವ್ ಏನ್ ಮಾತಾಡ್ಬೇಕು ಹೇಳ್ರಿ? ನೋಡು ನಾವು ಒಬ್ರು ಯಾರು ಬಂದ್ ನಮ್ದು ಏನು ಪರಿಹಾರ ಕೇಳೋದಿಲ್ರಿ. ಇಲ್ಲಿ ಬರೀ ಈಗ ಇವತ್ತಿನ ತನಕನು ಏನ್ ಹೇಳ್ತಾರ ಗೊತ್ತೈತ್ರಿ? ಕೊಡ್ತೀವಿ ನಿಮ್ಗೆ ಟೈಮ್ ಕೊಡ್ರಿ, ಕೊಡ್ತೀವಿ ನಿಮ್ಗೆ ಟೈಮ್ ಕೊಡ್ರಿ. ಎಲ್ಲಿ ಗೌರ್ಮೆಂಟ್ ಜಾಗ ಇಲ್ಲ ಮಾತಾಡ. ಗೌರ್ಮೆಂಟ್ ಮನಸ್ಸು ಮಾಡಿದ್ರೆ ಏನೈತಿ ಏನಿಲ್ಲ ಹೇಳ್ಬೇಕ್ರಿ ಅವ್ರ. ನಾವ್ ಇವತ್ತಿಗೂ ನಾವ್ ಮನಿ ಖಾಲಿ ಮಾಡಾಕತ್ತೀವಿ ಅಂದ್ರೆ ನಾವ್ ಮನಿ ಬಿಟ್ಟು ಹೊಂಟಿಲ್ರಿ. ನಾವ್ ನೀರಾಗ ಮುನುಗ್ಬೇಕು, ಸಾಯ್ಬೇಕು. ಬಾಗಲಕೋಟೆ ಜಿಲ್ಲಾದಾಗಿದ್ದು ಇತಿಹಾಸ ಆಗ್ಬೇಕು ನಾವ್ ಸತ್ಯ ಅನ್ನೋದು. ನಮ್ ಬಾಗಲಕೋಟೆ ಜಿಲ್ಲಾದಾಗ ಇತಿಹಾಸ ಬರೆದು ಹೋಗ್ಬೇಕಿದ. ಹಂಗ ಮಾಡಾರದೀವಿ ನಾವು. ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅರ್ಬಿ ತಿಮ್ಮಾಪುರ ಅವರು ಇದನ್ನು ನೋಡ್ತಾ ಇದ್ರೆ ನಿನ್ನೆ ಮೊನ್ನೆ ಬಂದು ಹೋಗಿ ನಂತರ ಇಂಥ ಸ್ಥಿತಿಯನ್ನು ನೋಡಿ ಇವತ್ತು ನಮ್ಮ ತಾಯಂದ್ರು ನಮ್ಮ ಅಕ್ಕಂದ್ರು ಇಲ್ಲಿ ಇರುವಂಥ ಸ್ಥಿತಿಯನ್ನು ನೋಡಿ ಅಳ್ತಾ ಇದ್ದಾರೆ. ಅಂದರೆ ನಾವು ಈ ಜಾಗವನ್ನು ಬಿಟ್ಟು ಹೋಗೋದೇ ಇಲ್ಲ ಎನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಅಂದ್ರೆ 6 ವರ್ಷ, ಸುಮಾರು 6 ತಿಂಗಳು ಕೊಟ್ಟಿರ್ತಕ್ಕಂಥ ಟೈಮ್, 6 ವರ್ಷ ಕಳೆದ್ರೂ ಕೂಡ ಇವತ್ತಿನವರೆಗೂ ಅವ್ರ ಜಾಗ ಇಲ್ಲ. ಬರೀ ನಾಳೆ ನಾಳೆ ಅಂತ ಹಾರ್ಕಿ ಉತ್ತರವನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನ ಮಾತನ್ನ ನಾವು ಈವರೆಗೆ ನೋಡಿದ್ವಿ. ಒಂದು ವೇಳೆ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ಥಳೀಯಲ್ಲಿರ್ತಕ್ಕಂಥ ಶಾಸಕರು ಈ ಕೂಡಲೇ ತಾವು ಎಚ್ಚೆತ್ತುಕೊಳ್ಳದೆ ಇತ್ತಂದ್ರೆ, ಇವರಿಗೆ ಈ ನಿವೇಶನಗಳನ್ನು ಅವರಿಗೆ ವ್ಯವಸ್ಥೆಯನ್ನು ಮಾಡಿ ಕೊಡದೇ ಇದ್ರೆ ಇವತ್ತು ಈ ಜನರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇವತ್ತು ನೀರಲ್ಲಿ ಅವ್ರ ಜೀವನ ನಾವು ಕಳೆಯುವಂಥ ಸ್ಥಿತಿ ಇದೆ. ಮತ್ತು ಇಲ್ಲಿ ಪಕ್ಕದಲ್ಲೇ ಇರ್ತಕ್ಕಂಥ ಸ್ಮಶಾನ ಕೂಡ ಪಕ್ಕದಲ್ಲಿದೆ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ನಾವು ಹೇಗೆ ಬದುಕಬೇಕು ಅನ್ನುವಂಥದ್ದು ಭಯದಿಂದ ಅವರ ಜೀವನ ತತ್ತರಗೊಂಡಿದೆ ಅನ್ನೋದು ಕೂಡ ಇದು ಸ್ಥಳೀಯ ಇಲ್ಲಿ ಕಮಿಷನ್ ಅಧಿಕಾರಿಗಳು ಕೂಡ ಇಲ್ಲಿ ಸಂಪೂರ್ಣ ನಿರ್ಲಕ್ಷ್ಯ ಅನ್ನೋದು ಕೂಡ ಎದ್ದು ಕಾಣ್ತಾ ಇದೆ ಸರ್. ಇಲ್ಲಿ ಸ್ಥಳೀಯ ಅಧಿಕಾರಿಗಳ ಜೊತೆಗೆ ಇವತ್ತು MLAಗಳಾಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಮುನ್ಸಿಪಾಲಿಟಿ ಇರ್ತಕ್ಕಂಥ ಅಧಿಕಾರಿಗಳಾಗಿರ್ತಕ್ಕಂಥ ಕಮಿಷನರ್ ಇಲ್ಲಿ ಬಂದಿದ್ರೇನ್ರಿ? ಈಗ ಯಾರು ಬಂದ್ರು? ಯಾವ ಕಮಿಷನರ್ ಬಂದಿಲ್ಲ, MLA ಬಂದಿಲ್ರಿ. MLA ಸಾಹೇಬ್ರಿಗೆ ನಮ್ಗೆ 6 ತಿಂಗಳ ಹತ್ರ ಕೊಡ್ತೀವಿ ಅಂತೇಳಿ ಅವರು ಸಚಿವರು ಹೇಳಿದ್ರು. ಅವ್ರು ಹೇಳಿದ್ರು ಹೋಗಿದ್ದೀವಿ ನಾವು ಮನವಿ ಕೊಡಾಕ್ರೆ. ಆದ್ರೆ ಅದಕ್ಕೆ ಸೂಕ್ತವಾದ ಪರಿಹಾರ ಈಗ ಸದ್ಯ ಸಿಗುದಿಲ್ಲಮ್ಮ. ನಾವು ನೋಡಾಕತ್ತೀವಿ, ಜಮೀನ್ ನೋಡ್ತೀವಿ, ಮಾಡ್ತೀವಿ ಅಂದಾರೆ. ಯಾರು ನಮ್ಗೆ ಆಶ್ವಾಸನೆ ತೋರಿಸ್ತಾರ, ಕರೆ ಸ್ವತಂತ್ರ ಅನ್ನೋಂಥದ್ದು ಯಾವ್ದು ಕೊಡುವಲ್ರು. ನಮಗ ಅವ್ರು ಬಂದಾಗ ನಿಮ್ ಕೈ ಮುಗಿತೀವಮ್ಮ, ನಿಮ್ಗೆ ಮಾಡ್ತೀವಿ ಅಂತ ಹೇಳಿ MLA ಸಾಹೇಬ್ರ ಮಗ ಹೇಳಿದ್ರಿ. ನಮಗ ಕೈ ಮುಗಿದ್ ಹೇಳಿದ್ರಿ ನಿಮಗ್ ಮಾಡ್ತೀವಿ ಅಂತ ಹೇಳಿ ಕರಿಂದ್ರಿ. ಇಲ್ಲಿವರೆಗಾದ್ರೂ MLA ಸಾಹೇಬ್ರ ಮಗ ಇಲ್ಲಿ ಬಂದಿಲ್ಲ, ನಮ್ನ ಏನು ಕೇಳಿಲ್ರಿ ಅವ್ರ. ಈಗ ನೀರ್ ಬಂದೈತೆ ಅಂದ್ರೆ ಏನು ಕೇಳಿಲ್ರಿ ಅವ್ರ. ಅದ್ರ ಕೊಟ್ಟು ಮಾತಿನ ತನಕ ಉಳ್ದಿಲ್ಲ ಅಂದ್ರೆ ನಮಗೆ MLA ಅವ್ರು ಈಗ ಅವ್ರ ಕಾಲ್ ಬಿದ್ಕೋತ ನಾವು ಹೋದ್ರು ನಮ್ಗೆ ಯಾವ್ದು ಪರಿಹಾರ ಆತಿಲ್ರಿ. ನಾವ ತೋರಿಸ್ಬೇಕಾದ್ರೆ ಅವ್ರು ಯಾಕೆ ಆರಿಸಿ ಬರ್ಬೇಕ್ರಿ? ಅವ್ರು ಯಾಕೆ ಆರಿಸಿ ಬರ್ಬೇಕ್ರಿ? ಇಲೆಕ್ಷನ್ ಟೈಮ್ದಾಗ ಮಣಿಮಠ ಬಂದ ಅವ್ರು ನಮ್ ಕಾಲ್ ಬಿಡ್ತಾರೆ. ನಾವು ಅವ್ರ ಕಾಲ್ ಬಿಟ್ಟು ನಮ್ದು ಆದಿಲ್ರಿ, ನಮ್ದು ಆದಿಲ್ರಿ ಅವ್ರ. ನಾವು ತೋರಿಸ್ಬೇಕಾದ್ರೆ ಸರ್ಕಾರ ಯಾಕಿರ್ಬೇಕ್ರಿ? ನಾವು ದುಡ್ಕೊಂಡ್ ಮಾಡ್ತೀವಿ. ಅವ್ರು ಯಾಕಿರ್ಬೇಕ್ರಿ? ನಾವು ದುಡ್ಕೊಂಡ್ ನಾವು ಕೇಳ್ಬೇಕಾರ್ರಿ. ನಮಗ್ ಅಂದ್ರಿ ಅವ್ರ ಮಣ್ಣಿ. ಇಲ್ಲಿವರೆಗೆ ನೀವು ಸ್ಥಳೀಯವಾಗಿರ್ತಕ್ಕಂಥ ಜನರ ಆಕ್ರೋಶವನ್ನು ಕೂಡ ನೋಡಿದಿರಿ. ಇಲ್ಲಿ ನಮ್ಮ ಇರ್ತಕ್ಕಂಥ ಎಲ್ಲ ತಾಯಂದಿರ ಮತ್ತು ಇಲ್ಲಿರ್ತಕ್ಕಂಥ ಜನಗಳ ಒಂದು ಅವ್ರ ಮನಸ್ಸಿನೊಳಗ ಮತ್ತು ಇಲ್ಲಿ ಸ್ಥಿತಿಯನ್ನು ನೋಡಿ ಯಾವ ರೀತಿಯಾಗಿದೆ ಎಂಬುದನ್ನು ನೀವು ನೋಡಿದಿರಿ. ಒಂದು ವೇಳೆ ಈ ಕೂಡಲೇ ಸ್ಥಳೀಯ ಅಧಿಕಾರಿಗಳಾಗಲಿ ಮತ್ತು ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಶಾಸಕರು ಎಚ್ಚೆತ್ತುಕೊಳ್ಳದೇ ಇದ್ದರೆ ಇಲ್ಲಿರ್ತಕ್ಕಂಥ ಜನ ಎಲ್ಲ ಉಗ್ರವಾಗಿ ಹೋರಾಟ ಮಾಡ್ತಾರೆ. ಇದನ್ನು ನ್ಯಾಯ ಸಿಗುವವರೆಗೆ ಬಿಡುವುದಿಲ್ಲ ಅನ್ನುವ ಮಾತನ್ನ ನಿಮ್ಮ ಮುಂದೆ ತೋರಿಸ್ತಾ ಇದ್ರೆ ನಾವು ತಪ್ಪದೆ ಪ್ರತಿಕ್ಷಣದ ಸುದ್ದಿಯನ್ನು ನಿಮ್ಮ ಕಣ್ಣು ಮುಂದೆ ತರುವಂತಹ ಪ್ರಯತ್ನ ನಿಮ್ಮ ಪ್ರತಿಧ್ವನಿ ವಾಹಿನಿಯಲ್ಲಿ. ನಮಗ ಆದ್ರೂ ರೊಕ್ಕ ಕೊಟ್ರು, ಇದು ರೊಕ್ಕ ಕೊಟ್ರು ಬ್ಯಾಡ್. ನಮಗ ಅವ್ರ ಅನ್ನ ಕೊಟ್ರು, 4 ದಿವಸ ಬದುಕ್ತೀವಿ, ಅದ್ ಬಗ್ಗೆ ಹರಿತ. ನಮ್ಗೆ ಅನ್ನನೂ ಬೇಕಾಗಿಲ್ರಿ ಅವ್ರದ. ನಮಗೆ ಶಾಯಿಸುತ್ತ ಪರಿವಾರ ಕೊಡ್ರಿ, ಶಾಯಿಸುತ್ತ ನಾವು ಹೋಗ್ಬೇಕು ಇಲ್ಲಿಂದ ಕಿತ್ಕೊಂಡು. ನಮಗೆ ಶಾಯಿಸುತ್ತ ಪರಿವಾರ ಕೊಡ್ರಿ. ಇವತ್ತು ಹೆಸರು ಬರ್ಕೊಂಡು ಆದ್ರು ನಾಳೆ ನಮಗೆ ಒಂದು 10,000 ರೂಪಾಯಿ ಕೊಟ್ರು, ನಾವು 10,000 ರೂಪಾಯಿ ಒಂದು ವಾರದಾಗ ಆಗಿ ಮಾಡ್ತೀವಿ. ಯಾಕೆ ಜಡ್ಡ ಬಿದ್ದಿರ್ತೀವಿ ನಾವು. ಅಟ್ ಕೆಟ್ಟ ಈ ಮಲೇರಿ ಬಂದು ನಮ್ಗೆ ಜಡ್ಡು ಬಂದಿರ್ತೈತಿ. ಆ 10,000 ರೂಪಾಯಿ ಒಂದು ದಿವಸದಾಗ ಹಾಕವು. ನಮಗೆ ಶಾಯಿಸುತ್ತ ಪರಿವಾರ ಕೊಡ್ರಿ. ಪರಿವಾರ ಕೊಟ್ರ ಮೊದಲು ಇಲ್ಲಿ ಹೊರಗೆ ಹಾಕ್ರಿ. ನಮ್ಮ ಹೋಗ್ತೀವಿ ನಾವು ಇಲ್ಲಿ. ನೀರಾಗ ಬರಬೇಡ್ರಿ ಅಂದ್ರು ಅವರು. ಆಗ ಗೆದ್ದು ಬಂದಿದ್ದಿಲ್ರಿ. ಆಗ ನೀರಾಗ ಬರಬೇಡ್ರಪ್ಪ ಬಿದ್ದಿದ್ದೀರಿ ಅಂದ್ರು ಇಲ್ಲ, ನಮ್ಮ ಕೈಯಾಗ ಅಧಿಕಾರ ಇಲ್ಲ, ನಿಮ್ಗೆ ಏನಾರ ಮಾಡ್ತೀವಿ ಬಂದಿದ್ದೀವಿ ಅಂದ್ರೆ ಕರೆ ಈಗ ನಮ್ಗೆ ಸಂದ್ರೆ ಸಿಕ್ಕಿಲ್ಲ ಅವ್ರಿಗೆ. ಈಗ ನಮ್ಗೆ ನೋಡಕ್ ಬಂದಿಲ್ಲ ಅವ್ರು, ಇನ್ನಾದ್ರೂ ಬಂದಿಲ್ಲ. ಬರ್ತಾರ ದೊಡ್ಡ ರೋಡ್ ಮ್ಯಾಗ ಅಂದ್ರೆ ನಾವು ಸಂಧ್ಯಾಗ ಸಿಕ್ಕ ಹೋಯಾಗೈತೆ ಸಾಯಾಗತ್ತೀವಿ. ಅವ್ರು ಬರ್ತಾರ ಅಲ್ಲೇ ಹೋಗ್ತಾರ, ಬರ್ತಾರ ಹೋಗ್ತಾರ. ಬರಾಗಿಲ್ಲ ಅವ್ರಿಗೆ ನಾವು ಬರಾಕತ್ತಾರ. ಇಲ್ಲ ನಾಗ ರೋಡ್ ಮ್ಯಾಗ ಹಾಯ್ತಾರ, ರೋಡ್ ಮ್ಯಾಗ ನೋಡಿ ಹೋಗ್ತಾರ. ನಮ್ಮಂತ ನಾವು ಸಂಧ್ಯಾಗ ನೋಡ್ಕೊಂಡಿಲ್ಲ. ವರ್ಷ ಬರ್ತೈತಲ್ರಿ ಸ್ಥಳಾಂತರ 2 ಸರ್ವೆ ಆಗ್ಯಾವಲ್ರಿ. ಅಲ್ಲಿ ತನಕ ನಿವೇಶನಗಳು ಅನ್ವಯ ಆಗ್ಬೇಕ್ರಿ ಅವ್ರಿಗೆ. ಬರೀ ಈಗಷ್ಟು ಬರುದ್ರಿ ಅಲ್ಲಿ ಅದು ನಮ್ಮಗತೇನೆ ಮಂದಿ ಇರ್ತೈತ್ರಿ, ಏನಿಲ್ಲ ನಂಗಿಲ್ರಿ. ಅದು ಎಷ್ಟು ಇದಾಕತ್ತಲ್ರಿ ನಮ್ಮನ್ನು ಹಂಗೆ ಸ್ಥಳಾಂತರ ಒಂದು ಜಾಗ ನಿವೇಶನ ತೋರಿಸ್ರೆ ಅನುಕೂಲ ಆಗಿಬಿಡ್ತೈತ್ರಿ ಅಷ್ಟೇ. ವರ್ಷ ಇದಿಷ್ಟು ಇದ್ದದನ್ನ ಹುಡುಗರು ದನಕರುಗಳು ಭಾಳ ಇದು ವ್ಯವಸ್ಥೆ ಇದಾಗತೈತ್ರಿ. ಮತ್ತು ಮಲೇರಿಯಾ ಏರಿಯಾ ಅಂತ ಬರ್ತೈತ್ರಿ. ಹಿಂಗೆ ಅಕ್ಕವ್ರಿ ಇವ್ರಿಗೆ
ಈಗ ಹೊಳಿ ಪ್ರವಾಹ ಪ್ರತಿ ವರ್ಷನೂ ಒಂದು ವರ್ಷ ಬಿಟ್ಟು ಒಂದು ವರ್ಷ ಬರತೈತಿ ಬರ್ತಾರ್ರಿ ಖರೆ ಅದಕ್ಕೇನು ಒಂದು ನಿರ್ದಿಷ್ಟ ಒಂದು ನಮಗೆ ಕೊಡಬೇಕಾಗೈತಿ ಸ್ಥಳಾಂತರಿಸ್ಬೇಕಾಗೈತಿ ಅದನ್ನೇನು ವರ್ಷ ಬರ್ತಾರು ಬರ್ಕೊಂತಾರು ಹೋಗಾರ ಖರೆ ರೀ ಬಂದಾಗಟ್ಟು ಬಂದು ನೋಡ್ತಾರು ಹೋಗ್ಬಿಡ್ತಾರೆ ರೀ ಅದ್ರ ಬಗ್ಗೆ ನಮಗೆ ಒಂದಿಟ್ಟು ಏನಾರ ಅದ್ರದ್ದು ಮಾಹಿತಿ ಕೊಡಬೇಕು ಬಂದು ಹೇಳಬೇಕು ಬರೀ ಬರ್ತಾರು ರಾತ್ರಿ ಬಂದು ಹೇಳ್ಬಿಡ್ತಾರು ಹೋಗೋದಕ್ಕೆ ಬರೀ ನಾವು ರಾತ್ರಿ ಬರುತ್ತಾನೆ ಹಿಂಗಾಗೈತ್ರಿ ಮಲೇರಿಯಾ ಸಿಕ್ಕಾಪಟ್ಟಿ ಬರ್ತೈತಿ ಅದ್ರ ಸಮ ನಮ್ಗೆ ಸ್ಥಳಾಂತರಗೊಳಿಸ್ಬೇಕಂತ ನಾವು ಕೇಳ್ಬೋದು. ನೀವು ನೋಡ್ತಾ ಇರ್ಬೋದು ಇವತ್ತು ಈ ಘಟಪ್ರಭಾ ನದಿ ಎಷ್ಟೊಂದು ಇದರ ಪ್ರವಾಹ ಎಷ್ಟೊಂದು ವಿಶಾಲವಾಗಿ ಹರಿತಾ ಇದೆ ಎಂಬುದನ್ನು ನೀವು ನಿಮ್ಮ ಕಣ್ಣಾರೆ ನೋಡ್ಬೋದು. ಎಷ್ಟು ಬೆಳೆ ಹಾನಿಯಾಗಿದೆ ಅಂದರೆ ರೈತರ ಪರಿಸ್ಥಿತಿ ಎಷ್ಟು ಇಲ್ಲಿ ಅಯೋಮಯ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನು ನೋಡ್ಬೋದು. ಕಬ್ಬಿನ ಬೆಳೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ನೀವು ನೋಡ್ತಾ ಇದ್ದೀರಿ, ನೀವು ಎಲ್ಲಿವರೆಗೆ ನಿಮ್ಮ ಕಣ್ಣು ಹೋಗ್ತಾ ಇದೆಯೋ ಅಲ್ಲಿವರೆಗೂ ಸುಮಾರು ಸಾವಿರಾರು ಎಕರೆಗಳವರೆಗೆ ಇದು ನೀರಿನಿಂದ ಸಂಪೂರ್ಣ ತುಂಬಿ ಹೋಗಿದೆ, ಈ ಪ್ರವಾಹದಿಂದ ತುಂಬಿ ಹೋಗಿದೆ. ಇಂಥ ಸ್ಥಿತಿ ಒಳಗೆ ರೈತರು ಬೆಳೆದಿರತಕ್ಕಂಥ ಬೆಳೆ ಇಲ್ಲಿ ನೋಡ್ಬೋದು, ಗೊಂಜಾಳ ಇರ್ಬೋದು, ಕಬ್ಬು ಇರ್ಬೋದು, ಇವೆಲ್ಲವೂ ಕೂಡ ಜಲಾವೃತ ಆಗಿದೆ. ಇಂಥ ಸ್ಥಿತಿ ಒಳಗೆ ರೈತರು ಏನು ಬೆಳೆದರೂ ಕೂಡ ಪ್ರವಾಹ ಬಂದಾಗ ಅದು ಎಲ್ಲ ಕೊಚ್ಕೊಂಡು ಹೋಗುತ್ತೆ ಅನ್ನೋದಕ್ಕೆ ನಿಮಗೆ ಸಾಕ್ಷಿ ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆ. ವೀಕ್ಷಿಸಿ ಕ್ಯಾಮ್ರಾಮನ್ ನಿತಿನ್ ಜೊತೆಗೆ ಪ್ರಕಾಶ್.